ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟುಡೇಸ್ ವ್ಲಾಗ್. ಇವತ್ತು ಮಾರ್ನಿಂಗ್ ಏನಪ್ಪ ಅಂತಂದರೆ ಬಟ್ಟೆ ಎಲ್ಲ ಜಾಸ್ತಿ ಇದ್ದ ಕಾರಣ ಕೊಳೆಯಾಗಿರೋ ಬಟ್ಟೆಗಳೆಲ್ಲ ಒಂದು ಬಕೆಟ್ಗೆ ಹಾಕಿ, ಕೊಳೆ ಆಗಿಲ್ವಲ್ಲ ಆ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕಿದ್ದೆ. ಬಟ್ಟೆಗಳೆಲ್ಲ ತುಂಬ ಜಾಸ್ತಿ ಇತ್ತು. ಅದಕ್ಕೆ ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಇನ್ನೂ ಬಟ್ಟೆದು ಮುಗಿಸ್ಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ನನ್ನ ಮಕ್ಕಳು ಇನ್ನೂ ಮಲಗಿದ್ರು. ಆವಾಗ ನಾನು ಬಟ್ಟೆ ಎಲ್ಲ ನೆನೆ ಹಾಕಿ, ಹಾಗೆಯೇ ನಮ್ಮ ಮನೆಯವ್ರದ್ದು ಡ್ಯೂಟಿ ಬಟ್ಟೆನ ನಾನು ಕೈಯಲ್ಲೇ ವಾಶ್ ಮಾಡೋದು. ಆದರೆ ಅದು ಮಿಷಿನ್ಗೆ ಹಾಕಲ್ಲ ಯಾವಾಗ್ಲೂ. ತುಂಬ ಕರೆಯೆಲ್ಲ ಆಗಿರುತ್ತೆ, ಬೇವ್ತಿರೋ ಕೈಲೆಲ್ಲ ಜೇಬೆಲ್ಲ ಅಲ್ಲೆಲ್ಲ ಗಲೀಜಾಗಿರುತ್ತೆ ಜೇಬೆಲೆಲ್ಲ. ಅದಕ್ಕೆ ಅದು ಕೈಯಲ್ಲೇ ವಾಶ್ ಮಾಡ್ತೀನಿ. ಹಾಗೆಯೇ ಬಂದು ನನ್ನ ಚಿಕ್ಕ ಮಗ ಬಂದು ರೂಮಿಂದ ಹೊರಗಡೆ ಬಂದು ಅಮ್ಮ ಅಂತ ಕರೆದ. ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿ ಹಾಗೆ ಒಂದು ಸ್ಮೈಲ್ ಕೊಟ್ಟು ನೋಡಿ ಹಾಗೆ ಬಂದೆ. ನನ್ನ ದೊಡ್ಡ ಮಗ ಇನ್ನೂ ಮಂಚದ ಮೇಲೆ ಒಳ್ಳಾಡ್ತಾ ಮಲಗಿದ್ದ. ನನ್ನ ಚಿಕ್ಕ ಮಗ ಬಂದು ನಮ್ಮಮ್ಮ ಬಟ್ಟೆ ತೊಳಿತಿದ್ದಾರಲ್ಲ, ಇನ್ನು ಹಾಲು ಕಾಯಿಸೋಣ ಅಂತ ಅಂದ್ಬಿಟ್ಟು ಅವನು ಹಾಲು ಕಾಯಿಸಿ ತುಂಬ ಹೆಲ್ಪ್ ಮಾಡ್ತಿದ್ದಾನೆ. ನಾನು ಮಾಡೋ ಕೆಲಸನ ಅವ್ನು ಮಾಡ್ತಿದ್ದಾನೆ. ಹೆಣ್ಮಕ್ಳಿದ್ರೆ ಮಾತ್ರ ಮಾಡ್ತಾರೆ ಅಂತ ಅಂದ್ಕೋತಾರೆ ಕೆಲವರು. ನನಗೆ ಗಂಡು ಮಕ್ಕಳಿದ್ರೂ ನನಗೆ ಹೆಣ್ಮಕ್ಳ ರೀತಿಯೇ ಸಪೋರ್ಟ್ ಮಾಡ್ತಾರೆ ನನ್ನ ಮಕ್ಕಳು. ಅದರಲ್ಲೇನಿಲ್ಲ. ತುಂಬ ಹಾಲು ಒಂದು ಲೋಟ ಫುಲ್ ಕೊಟ್ಟಿದ್ದ. ಅದು ಬೂಸ್ಟು ಹಾರ್ಲಿಕ್ಸ್ ಆಗಿದ್ದರೆ ನಾನು ತುಂಬಾ ಕುಡ್ಕೋತಾ ಇದ್ದೆ. ಆದರೆ ಅದು ಕಾಂಪ್ಲೇನ್ ಆಗಿದ್ದರಿಂದ ನನಗೆ ಆ ಥರ ಸ್ಮೆಲ್ ಕಂಡ್ರೆ ಆಗ್ತಿರ್ಲಿಲ್ಲ. ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಪೌಡ್ರ್ ಕೊಡ್ತಾಯಿದ್ರು ಕುಡಿಯೋಕ್ಕೆ, ಮಕ್ಕಳು ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ. ಅದಕ್ಕೇ ಅದು ಆ ಥರ ಸ್ಮೆಲ್ಲಿತ್ತು ಕಾಂಪ್ಲೇನು. ಅದಕ್ಕೆ ನನಗೆ ಇಷ್ಟ ಆಗಿರಲಿಲ್ಲ. ಹಾಗೆ ಬಂದು ನನಗೆಲ್ಲ ಹಾಲು ಕೊಟ್ಟು ನನ್ನ ದೊಡ್ಡ ಮಗನ್ನ ಏಳಿಸಿ ಹಾಲು ಕುಡಿಬಾ ಅಂತ ಎಲ್ಲ ಕಿರಿಕ್ ಮಾಡ್ತಾಯಿದ್ದ, ಏಳಿಸ್ತಾ ಇದ್ದ. ಅಣ್ಣನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾನೆ ಅಂತಂದರೆ ನನ್ನ ಚಿಕ್ಕ ಮಗ ತುಂಬಾ ಅಂದರೆ ತುಂಬ. ಹಾಗೆಯೇ ಇನ್ನೊಂದು ಸ್ವಲ್ಪ ದಿನ ಇರ್ತಾನೆ ಅಷ್ಟೇ ನನ್ನ ದೊಡ್ಡ ಮಗ. ಆಮೇಲೆ ಹಾಸ್ಟೆಲ್ಗೆ ಹೋದರೆ ನನ್ನ ಚಿಕ್ಕ ಮಗ ಒಬ್ಬನೇ ಆಗಿಬಿಡ್ತಾನೆ, ಬೇಜಾರಾಗ್ತಿರ್ತದೆ ಅವನಿಗೆ. ಅದಕ್ಕೋಸ್ಕರನೇ ಅವ್ರು ಏನು ಯಾವ ಥರ ಆಡ್ಕೊಂಡ್ರು, ಎಷ್ಟು ಗಲಾಟೆ ಮಾಡಿದ್ರು ನಾನು ಈ ಸಲ ಏನೂ ಅಂತಾ ಇಲ್ಲ ಅವ್ರಿಗೆ. ಹೆಂಗೋ ಎಂಜಾಯ್ ಮಾಡಲಿ, ಇಬ್ಬರು ಇದ್ದಾಗಲೇ ಎಂಜಾಯ್ ಮಾಡ್ಕೊಳ್ಳಿ. ಇನ್ನು ಒಬ್ಬೊಬ್ಬರೇ ಆದರೆ ಇವನು ಒಬ್ಬನೇ, ಅಲ್ಲಿ ಅವನು ಒಬ್ಬನೇ ಆಗಿಬಿಡ್ತಾನೆ, ಬೇಜಾರು ಮಾಡ್ಕೋತಾರೆ ಅಂದ್ಬಿಟ್ಟು ಸುಮ್ಮನೆ ಹೆಂಗೋ ಆಡ್ಕೊಳ್ಳಿ ಅಂದ್ಕೊಂಡು ಸುಮ್ಮನೆ ಬಿಟ್ಟಿದ್ದೆ. ಹಾಗೆ ನನ್ನ ಚಿಕ್ಕ ಮಗ ಬೈರುಗೆ ಅವ್ರ ಅಣ್ಣನ ಹೇಳ್ಸುಟ್ಟು ಬಂದು ಬೈರುಗೂ ಕಾಂಪ್ಲೇನ್ ಹಾಲು ಕುಡಿಸ್ತಾ ಇದ್ದ. ಅವನು ದೊಡ್ಡವನಾಗಬೇಕಂತೆ ಬೇಗ. ಹಾಗೆ ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸಿ ರೆಡಿಯಾಗಿ ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ವಿ. ಹಾಗೆ BMH ಹತ್ರ ಬಸ್ ಇಳ್ಕೊಂಡ್ವಿ. BMH ಹತ್ರ ಇಳಿಸ್ಕೊಂಡು ಸಿಟಿ ಬಸ್ ಹತ್ತಿ ಹಾಗೆ ಒಂಟಿಕೊಪ್ಪಲು DRM ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೂ ನನ್ನ ಮಗ ಪೇಪರ್ ಓದೋದು ಬಿಟ್ಟಿಲ್ಲ. ಹಾಗೆ ನನ್ನ ಮಗನಿಗೆಲ್ಲ ಬ್ಲಡ್ ರಿಪೋರ್ಟ್ ಎಲ್ಲ ಚೆಕ್ ಮಾಡಿಸಿ ಹಾಗೆ ಗೋಲ್ಗಪ್ಪ ತಿನ್ನಬೇಕು ಅಂತಂದರು ಮಕ್ಕಳು. ಹಾಗೆ ನಮ್ಮ ಮನೆಯವ್ರು ಕೊಡಿಸಿದ್ರು. ಅವ್ರು ತಿಂತಾ ಕೂತಿದ್ರು. ನನಗೆ ತಿನ್ನು ಅಂತ ಅಂತಿದ್ರು, ಆದರೆ ನನಗೆ ಅದು ಇಷ್ಟ ಇರಲಿಲ್ಲ. ಹಾಗೆ ಬಂದು ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ, ಟ್ರೈನಲ್ಲಿ ಹೋಗೋಣ ಅಂತ ಅಂದ ನನ್ನ ದೊಡ್ಡ ಮಗ. ಅದಕ್ಕೆ ಟ್ರೈನಲ್ಲಿ ಹೋಗೋಣ ಅಂದ್ಬಿಟ್ಟು ನಡ್ರಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದು. ಹಾಗೆಯೇ ನಮ್ಮ ಇಂಡಿಯಾ ಫ್ಲ್ಯಾಗ್ ನೋಡಿ ಎಷ್ಟು ಚೆನ್ನಾಗಿ ಹಾರ್ತಾ ಇದೆ. ಹಾಗೆ ಬಂದು ಅಲ್ಲಿ ಟ್ರೈನ್ ಟಿಕೆಟ್ ತಗೊಳ್ಳೋಣ ಅಂತ ಹೋದರು ನಮ್ಮ ಮನೆಯವರು. ಅಲ್ಲಿ ಆಲೇ ಟ್ರೈನ್ ಹೋಗಿದೆ ಸರ್, ಮಿಸ್ ಆಯಿತು, ಒಂದು 10 ನಿಮಿಷ ಆಯಿತು ಈಗ ಹೊರಡ್ತು ಅಂತಂದರು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಓಕೆ, ಥ್ಯಾಂಕ್ ಯು, ಬಾಯ್.